ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಡಿಎ ಗೋಲ್ಮಾಲ್ಗಳಿಗೆ ಮುಕ್ತಿ ನೀಡುವುದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಏನದು ನೋಡ್ತಾ ಹೋಗೋಣ. ಆಯುಕ್ತ ಮಣಿವಣ್ಣನ್ ಜೊತೆ ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಪ್ಲಾನ್ ಮಾಡಿದ್ದಾರೆ. ಬಿಡಿಎ ಗೋಲ್ಮಾಲ್ಗಳಿಗೆ ಮುಕ್ತಿ ನೀಡಬೇಕು ಅಂತ ಮಾಡಿರುವ ಮಾಸ್ಟರ್ ಪ್ಲಾನ್ ಇದು. ಬಿಡಿಎ ವ್ಯಾಪ್ತಿಯ ಎಲ್ಲ ಭೂ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಬಿಡಿಎ ದಾಖಲೆ ಪತ್ರಗಳನ್ನು ಸ್ಕ್ಯಾನಿಂಗ್ ಮಾಡಿ ಗಣಕೀಕರಣ ಮಾಡ್ತಾರೆ. ದಾಖಲೆಗಳ ಡಿಜಿಟಲೀಕರಣಕ್ಕೆ ಟೆಂಡರ್ ಆಹ್ವಾನಿಸಿದೆ ಬಿಡಿಎ. ಬಿಡ್ ಸಲ್ಲಿಸಲು ಏಪ್ರಿಲ್ 2ನೇ ತಾರೀಕು ಕೊನೆಯ ದಿನಾಂಕ. ಒಂದಷ್ಟು ಭ್ರಷ್ಟಾಚಾರ ಅಂದಾಗ ಬಿಡಿಎ ಹೆಸರು ಕೇಳಿಬರುತ್ತೆ. ಜನಸಾಮಾನ್ಯರು ಬಹಳಷ್ಟು ಅಸಮಾಧಾನಗೊಂಡಿದ್ದಾರೆ. ಈ ಭ್ರಷ್ಟಾಚಾರಕ್ಕೆ ಕೊನೆ ಎಂದು ಅನ್ನುವಂಥ ಪ್ರಶ್ನೆಗಳನ್ನಿವೆ. ಆಯುಕ್ತ ಮಣಿವಣ್ಣನ್ ಜೊತೆ ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಅವರು ಮಾಡಿರುವ ಪ್ಲಾನ್ ಅಥವಾ ಆಗ್ತಿರುವಂತಹ ಅನ್ಯಾಯಗಳಿಗೆ ಬ್ರೇಕ್ ಹಾಕುವುದಕ್ಕೆ ತೆಗೆದುಕೊಂಡಿರುವಂತಹ ದೊಡ್ಡ ನಿರ್ಧಾರ ಇದು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಬಿಡಿಎ ದಾಖಲೆ ಪತ್ರಗಳು, ಬಿಡಿಎಯ ಎಲ್ಲ ಭೂ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಬೇಕು, ಅಲ್ಲೊಂದು ಪಾರದರ್ಶಕತೆಯನ್ನು ತರಬೇಕು. ಈ ಉದ್ದೇಶದಿಂದ ಮಾಡಿರುವಂತಹ ಒಂದು ಯೋಚನೆ. ಹಾಗಾಗಿ ದಾಖಲೆಗಳ ಡಿಜಿಟಲೀಕರಣಕ್ಕೆ ಟೆಂಡರನ್ನು ಬಿಡಿಎ ಆಹ್ವಾನಿಸಿದೆ. ಕಡೆಯ ದಿನಾಂಕವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ, ನೀವು ಗಮನಿಸಬಹುದು. ಆಸಕ್ತ ಬಿಡ್ದಾರರು ಏಪ್ರಿಲ್ 2ರ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು.